ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮು ಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್, ರಾಣೆಬೆನ್ನೂರು. ಇವತ್ತಿನ ವಿಷಯ ಏನಂದರೆ ಬ್ಯಾಡ್ ಬ್ರೀತ್, ಅಂದರೆ ಬಾಯಿಂದ ದುರ್ವಾಸನೆ ಬರೋದು. ಯಾಕೆ ಬಾಯಿಂದ ದುರ್ವಾಸನೆ ಬರುತ್ತೆ ಅಂತ ಇವತ್ತು ತಿಳಿದುಕೊಳ್ಳೋಣ. ನೋಡಿ, ಯಾವಾಗ ನಾವು ತಿನ್ನಿರತಕ್ಕಂಥ ಅನ್ನ ಜೀರ್ಣ ಆಗೋದಿಲ್ವೋ, ಸರಿಯಾಗಿ ಜೀರ್ಣ ಆಗೋದಿಲ್ವೋ, ಆವಾಗ ಬಾಯಿಂದ ದುರ್ವಾಸನೆ ಬರೋಕ್ಕೆ ಪ್ರಾರಂಭಿಸುತ್ತೆ. ಅದಕ್ಕೇನು ಕಾರಣ? ನಮ್ಮ ಸ್ಟಮಕ್ ಏನಿದೆಯಲ್ಲ, ಹೊಟ್ಟೆ, ಆ ಹೊಟ್ಟೆ ಅದರ ಶಕ್ತಿ ಕುಗ್ಗಿರುತ್ತದೆ, ಕಡಿಮೆ ಆಗಿರುತ್ತದೆ. ಅದಕ್ಕೆ ಬೇಕಾದಂಥ ಏನು ನಾವು ಒಲೆಯಲ್ಲಿ ಬೆಂಕಿ ಹಚ್ಚಿದಾಗ ಉರಿ ಇದ್ದರೆ, ಚೆನ್ನಾಗಿ ಉರಿ ಇದ್ದರೆ ಹೆಂಗೆ ಅನ್ನ ಬೇಯ್ತದೋ ಹಾಗೆ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಅಗ್ನಿ ಕಡಿಮೆ ಇರುತ್ತೆ. ಹಾಗಾಗಿ ಅದು ಜೀರ್ಣಕ್ರಿಯೆಯನ್ನು ಕಡಿಮೆ ಮಾಡುತ್ತೆ. ಅದಕ್ಕೆ ಏನು ಮಾಡಬಹುದು ಕಲರ್ ಥೆರಪಿಯಿಂದ ಅಂತ ಇವತ್ತು ನಾವು ತಿಳಿದುಕೊಳ್ಳೋಣ. ಈ ಬ್ಲ್ಯಾಕ್ ಇದೆಯಲ್ಲ, ಈ ಬ್ಲ್ಯಾಕ್ ಕಲರನ್ನು ನಮ್ಮ ಎಡಗೈ, ಇದು ತಲೆಭಾಗ, ಇದು ಗಂಟ್ಲು, ಇದು ಲಂಗ್ಸ್, ಇದು ಸ್ಟಮಕ್, ಈ ಜಾಗಕ್ಕೆ ಒಂದು ದಿನ ಬ್ಲ್ಯಾಕ್ ಕಲರನ್ನು ಅಪ್ಲೈ ಮಾಡಿ. ಒಂದು ದಿನ ಬ್ಲ್ಯಾಕ್ ಕಲರನ್ನು ಅಪ್ಲೈ ಮಾಡಿ. ಮತ್ತೆ ಇಲ್ಲಿ ನೋಡಿ, ಇದು ಬಾಯ್ ರಿಫ್ಲೆಕ್ಸ್. ಈ ಬಾಯ್ ರಿಫ್ಲೆಕ್ಸಿಗೂ ಬ್ಲ್ಯಾಕ್ ಕಲರನ್ನು ಹಾಕಿ. ಅದ್ರ ಜೊತೆಗೆ ಸ್ಕೈ ಬ್ಲೂ ಕಲರ್ ಇದೆಯಲ್ಲ, ಆ ಸ್ಕೈ ಬ್ಲೂ ಕಲರ್ ಮತ್ತೊಂದು ದಿವಸ ಇದೇ ಸೇಮ್ ಜಾಗಕ್ಕೆ ಹಾಕುವಂತ ಬನ್ನಿ. ಹೀಗೆ ಇಲ್ಲಿ ಬ್ಲ್ಯಾಕ್ ಇರಲಿ, ಇಲ್ಲಿ ಒಂದು ದಿವಸ ಬ್ಲ್ಯಾಕ್, ಮತ್ತೊಂದು ದಿವಸ ಸ್ಕೈ ಬ್ಲೂ, ಹೀಗೆ ಒಂದು ವಾರ ಪೂರ್ತಿ ಮಾಡಿ. ನಿಮ್ಮ ಜೀರ್ಣಕ್ರಿಯೆ ಸಮಸ್ಯೆ ಬಗೆಹರಿದರೆ ಆಟೋಮೆಟಿಕ್ ಆಗಿ ನಿಮ್ಮ ಬಾಯಿಂದ ದುರ್ವಾಸನೆ ಬರುವುದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಹಾಗಾಗಿ ತಡ ಮಾಡದೆ ಕಲರ್ ಥೆರಪಿಯಿಂದ ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಲು ಮರಿಬೇಡಿ, ಲೈಕ್ ಮಾಡಲು ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.